ಈಗ ಯಾವುದರ ಸಮಯ ಹೇಳಿ? ಶಿವಂ ವಾಸ್ತು ಅನ್ನೋ ಸಮಯ. ಇವತ್ತು ಯಾವೆಲ್ಲ ವಾಸ್ತು ಕುರಿತಾದ ವಿಚಾರಗಳನ್ನ ನಮ್ಮ ಮುಂದಿಡ್ತಾ ಇದ್ದೀರಾ? ಖಂಡಿತ ಬನ್ನಿ ವೀಕ್ಷಕರೇ. ಇವತ್ತಿನ ದಿವಸ ಆ ಶಿವಂ ವಾಸ್ತುವಲ್ಲಿ ಪರಮಾತ್ಮನ ಕೃಪಾ ಕಟಾಕ್ಷ ಬಹಳ ಮುಖ್ಯ. ಅದರಲ್ಲಿ ವಾಸ್ತುವಲ್ಲಿ ನಾವು ಸಾಕಷ್ಟು ಸಣ್ಣ ಪುಟ್ಟ ವಿಚಾರಗಳನ್ನು, ಎಷ್ಟೋ ಲೋಪದೋಷಗಳು ಮನೆಯಲ್ಲಾಗಿರುತ್ತೆ. ಆ ಲೋಪದೋಷಗಳು ಸರಿಪಡಿಸ್ಕೊಳ್ಳೋಕ್ಕೆ ನಾನು ಇವತ್ತಿನ ದಿವಸ ಹೇಳಿದ ಹಾಗೆ ಬಣ್ಣವನ್ನು ಬದಲಾಯಿಸಿ ಅಂತ ಹೇಳಿದೆ. ಅಕಸ್ಮಾತ್ ಆಗದಿದ್ದ ಪಕ್ಷದಲ್ಲಿ 100 ವರ್ಷಕ್ಕೊಂದ್ಸರಿ ಮನೆ ಹೊಡೆದಾಕಿ ಎಂದಿದ್ದೆ. ಅದು ಆಗದಿದ್ದ ಪಕ್ಷದಲ್ಲಿ ಕನಿಷ್ಠ ಪಕ್ಷ ಮನೇಲಿರ್ತಕ್ಕಂಥ ಸಾಮಗ್ರಿಗಳನ್ನ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಅಂತ ಹೇಳಿದೆ. ಅದಾದಮೇಲೆ ಯಾವುದನ್ನು ಎಲ್ಲೆಲ್ಲಾದರೂ ಇಟ್ಕೋಬೇಕು ಅಂತ ಹೇಳಿದೆ. ಇದನ್ನು ಜ್ಞಾಪಿಸೋಕ್ಕೆ ನಾವು ಮತ್ತೆ ಏನು ಮಾಡಬೇಕು? ಪರಮೇಶ್ವರನ ವಾಸ್ತುಪುರುಷನ ಸ್ವಾಗತಿಸಬೇಕು. ಬನ್ನಿ ವೀಕ್ಷಕರೇ, ಆ ಶಿವಂ ವಾಸ್ತುವನ್ನ ಪರಮೇಶ್ವರನ ಸ್ವಾಗತಿಸೋಣ. ಬಹಳ ಸಂತೋಷ. ಏನು ವೈಭವವಾಗಿರ್ತಕ್ಕಂಥ ಒಂದು ಗೀತೆ ಇದು. ನೋಡ್ತಕ್ಕಂಥ ವಿಚಾರಕ್ಕಿಂತ ಕೇಳಿದ್ರೆ ಆನಂದವೋ ಆನಂದ, ವೈಭವೋ ವೈಭವ. ಅಂಥ ಒಂದು ವೈಭವ ನಮ್ಮ ಮನೇಲಿ ಆಗಬೇಕು ಅಂದರೆ ನೀವೇನು ಮಾಡಬೇಕು? ಜಂಗಾರಂಗರಮಣೀಯ ಜಟಾ ಕಲಾಪವು, ಆ ನಾದವನ್ನು ನಿಮ್ಮ ಮನೇಲಿ ನುಡಿಸ್ಬೇಕು ನಾವು. ಅದಕ್ಕೆ ಹೇಳ್ತೀವಿ, ಪ್ರತಿಯೊಬ್ಬರ ಮನೇಲಿ ಒಂದು ಗಂಟೆ ಇರಬೇಕು. ಆ ಗಂಟೆ ನಾದ ಯಾವತ್ತೂ ದೇವರ ಮನೆ ಇಡಬೇಕಾದ್ರೆ ಭೂಸ್ಪರ್ಶವಾಗಕೂಡದು. ಗಂಟೆಗೆ ವಿಶೇಷವಾಗಿರೋ ಒಂದು ಪೀಠ. ಇಲ್ಲದಿದ್ದರೆ ನಾವು ಏನು ಹೇಳ್ತೀವಿ? ಗಂಧದ ಕಲ್ಲು ಅಂತೀವಿ. ಆ ಗಂಧದ ಕಲ್ಲು ತೇಯ್ತೀವಲ್ಲ, ಆ ಗಂಧದ ಕಲ್ಲ ಮೇಲೆ ಈ ವಿಶೇಷವಾಗಿರ್ತಕ್ಕಂಥ ಗಂಟೆ ಇಡಬೇಕು. ಗಂಟೆಯನ್ನಿಟ್ಟಾಗ ಪೂಜೆ ಪುನಸ್ಕಾರ ಮಹಾಮಂಗಳಾರತಿ ಆದ ಮೇಲೆ ಗಂಟೆಯನ್ನು ಯಾವ ಕಾಲಕ್ಕೂ ಹೆಂಗಸರು ಮುಟ್ಕೂಡ್ದು. ಅಂದರೆ ಮುಟ್ಟಿ ಪಕ್ಕದಲ್ಲಿ ಇಡೋದು ಅದೆಲ್ಲ ಮಾಡ್ಕೋಬೋದು, ಆದರೆ ಗಂಟೆಯನ್ನು ಹೊಡಿಕೂಡ್ದು. ಹೆಂಗಸರು ಗಂಟೆಯನ್ನು ಯಾವತ್ತು ಮನೆಯೊಳಗೆ ಹೊಡಿತಾರೋ ದೇಶ ವಿನಾಶ, ಮನೆ ಸರ್ವನಾಶ, ಇದು ಗ್ಯಾರಂಟಿ. ಏನಕ್ಕೆಂದರೆ ಯುದ್ಧಕ್ಕೆ ಹೋಗೋಕ್ಕೆ ಮೊದಲು ಶತ್ರುಗಳನ್ನ ಸಂಹಾರ ಮಾಡಬೇಕಾದ್ರೆ ಘಂಟಾನಾದಂಕರಿಷ್ಯೆ, ಆ ಗಂಟೆಯನ್ನು ಹೊಡಿಬೇಕು. ಶಕನ್ನು ಊದಬೇಕಾದ್ರೆ ವಿಶೇಷವಾಗಿ ಯುದ್ಧಕ್ಕೆ ಕಹಳೆಯನ್ನು ಮೊಳಗಬೇಕು. ಅದಕ್ಕೆ ಅಂದರೆ ಜಗತ್ತಲ್ಲಿ ನಾನು ಯುದ್ಧಕ್ಕೆ ನಿಂತಿದ್ದೀನಿ ಮೀನಾಕ್ಷಿ ಸ್ವರೂಪದಲ್ಲಿ ಅಂತ. ಆ ಮೀನಾಕ್ಷಿ ಆ ಕಾಲದಲ್ಲಿ ಅವಳು ಹೆಣ್ಣು ಬಿಟ್ಟರೆ ಅದಾದಮೇಲೆ ಯಾವುದೋ ಹೆಣ್ಣು ವಿಚಾರಪೂರ್ವಕವಾಗಿ ಯುದ್ಧವನ್ನು ಮಾಡಿಲ್ಲ. ಅಂದರೆ ರಾಣಿ ಲಕ್ಷ್ಮೀಬಾಯಿ, ಝಾನ್ಸಿ ರಾಣಿ ಎಲ್ಲರೂ ಹೆಣ್ಣು ಮಕ್ಕಳೇ ಆಗಿದ್ರು ಸಹ ಯುದ್ಧಕ್ಕೆ ನಿಂತಾಗ ಆ ಕಹಳೆಯನ್ನು ಊದಿದ್ದಕ್ಕಂಥ ಮಹಾರಾಣಿಯ ಕಾಲದಲ್ಲಿ ಮನೆಯಲ್ಲಿರ್ತಕ್ಕಂಥ ಹೆಂಗಸರು ಅಕಸ್ಮಾತ್ ಉದ್ರೆ ಯುದ್ಧಕ್ಕೆ ನಿಂತ ಹಾಗೆ ಪಕ್ಕನೆಗೆ ನಿಂತ್ಕೊಂತಿರೋ, ಯಜಮಾನರ ಮುಂದೆ ನಿಂತ್ಕೊಂತಿರೋ, ಮಕ್ಕಳ ಮುಂದೆ ನಿಂತ್ಕೊಂತಿರೋ, ದೈವೇ ಅನುಗ್ರಹ. ಅದಕ್ಕೋಸ್ಕರ ಯುದ್ಧಕ್ಕೆ ಹೆಂಗಸರು ನಿಂತರೆ ಆ ದುರ್ಗಾ ಶಕ್ತಿಯನ್ನು ತಡ್ಕೊಳ್ಳೋಕ್ಕೆ ಯಾರ ಕೈಲೂ ಆಗಲ್ಲ, ಎಲ್ಲರೂ ಸೋತೋಗ್ತಾರೆ. ನಾರಿ ವಿಶೇಷವಾಗಿ ಮುನಿದರೆ ಮಾರಿ, ಅವಳ ಅಕಸ್ಮಾತ್ ಮನಸ್ಸು ಮಾಡಿದ್ರೆ ಫಸ್ಟ್ ಕ್ಲಾಸ್ ನಾರಿ. ಅದಕ್ಕೋಸ್ಕರ ನೀವು ಯಾವತ್ತು ತಿಳ್ಕೊಳ್ಳಿ, ಹೆಂಗಸರಿಗೆ ತಂಟೆಗೆ ಹೋಗ್ಕೂಡ್ದು. ಬಹಳ ಚೆನ್ನಾಗಿ ಸಂತೋಷವಾಗಿ ನೀಯಮ್ಮ ನೋಡಮ್ಮ ಅಂತ ನಿಜವಾಗ್ಲೂ ಹೇಳಬೇಕು ಅಂದರೆ ಇಡೀ ಜಗತ್ತಲ್ಲಿ ಗರುಡಗಂಬದ ಮೇಲೆ ನಿಂತ್ಕೋಬೇಕಾದ ಸಾಕ್ಷಾತ್ ಗರುಡಂದು, ಗಂಟೆಯ ಮೇಲೆ ನಿಂತ್ಕೋಬೇಕಾದ ಸಾಕ್ಷಾತ್ ಅಧಿಕಾರ ಪರಮೇಶ್ವರನ ಕೃಪಾ ಕಟಾಕ್ಷ ರುದ್ರ ಸಂಭೂತನಾಗಿರ್ತಕ್ಕಂಥ ಆಂಜನೇಯದ ಮಾತ್ರ. ಗಮನ ಇಟ್ಕೊಳ್ಳಿ, ಆಂಜನೇಯನ ಮಾತ್ರ. ಇದುವರ ತನಕ ಯಾರ ಮನೇಲಾದರೂ ಗಂಟೆ ಆಂಜನೇಯ ಇದ್ದವನೇ ಆದರೆ ಯಾವತ್ತು ಆಂಜನೇಯನ ಗಂಟೆ ಮನೆಯಲ್ಲಿರ್ತಕ್ಕಂಥ ಗಂಡು ಮಕ್ಕಳು ಹೊಡಿತಾರೋ, ಓಂ ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ, ಆ ಗಂಟೆಯನ್ನು ಹೊಡುತ್ತಾ ಇದ್ರೆ ಸಾಕಂತೆ ಮನೇಲಿರ್ತಕ್ಕಂಥ ಭೂತ ಪ್ರೇಷಾಚಗಳ ನಿಕಟನೇ ಆವೆ, ಎಲ್ಲ ದಾರಿದ್ರ್ಯಗಳ ಪರಿನಾಶನವಾಗುತ್ತೆ. ನಮ್ಮಲ್ಲಿ ಬೇಕಾಗಿರ್ತಕ್ಕಂಥ ಸರ್ವಶಕ್ತಿಗಳು ಅಲ್ಲಿ ಅಡಗಿರುತ್ತೆ. ಅದಕ್ಕೆ ಆಂಜನೇಯನ ಪೂಜೆ ಪುನಸ್ಕಾರ ನಂತರ ಮತ್ತೆ ಗಣ್ಣ ಅಲ್ಲಿ ಇಟ್ಟು ಅದಕ್ಕೆ ಷೋಡಶೋಪಚಾರ ಪೂಜೆ ಮಾಡಬೇಕು, ಪ್ರಾರ್ಥನೆ ಮಾಡ್ಕೋಬೇಕು, ನಮಸ್ಕಾರ ಮಾಡ್ಕೋಬೇಕು. ಮಂಗಳಾರತಿ ಆಯಿತು, ಮತ್ತೆ ಕದಲಿಸಬಾರದು ಅಂತ ಸ್ಮರಣೆ ಮಾಡ್ಕೋಬೇಕು. ಆಂಜನೇಯ ಬಾಲವನ್ನು ತೆಗೆದುಕೊಂಡು ಆ ಗದೆಯನ್ನು ಹೀಗೆ ಇಟ್ಕೊಳ್ಳೋ ಗದೆ ಇದೆಯಲ್ಲ ಅದನ್ನು ಹೀಗೆ ಕೆಳಗೆ ಭಾಗಿ ಹೀಗೆ ನಿಂತಿರ್ತಾನಂತೆ. ಅಂದರೆ ಯುದ್ಧಕ್ಕೆ ಹೋಗಲ್ಲ, ಶರಣು ಅಂತ ಆ ದೇವರ ಮುಂದೆ ಶರಣಾಗತವಾಗಿದ್ದಾಗ ಆ ಗಂಟೆನಾದ ಹೊಡೆದಾಗ ಇಡೀ ಜಗತ್ ಶಕ್ತಿಯನ್ನ ರಕ್ಷಣೆ ನಾನು ಮಾಡ್ತೀನಿ. ಅದಕ್ಕೆ ಯುದ್ಧದಲ್ಲಿ ಕೂಡ ಬಾವುಟದಲ್ಲಿ ಏನಕ್ಕಿದ್ದ ಅರ್ಜುನ? ಯೋಚನೆ ಬೇಡ, ಕೃಷ್ಣ ಪರಮಾತ್ಮನ ಜೊತೆ ನಾನು ರಥ ಯಾವ ಕಡೆ ಹೋಗಬೇಕು, ಏನು ಮಾಡಬೇಕು ಆ ವೇಗದಲ್ಲಿ ನಾನು ಕರ್ಕೊಂಡು ಹೋಗ್ತೀನಿ, ಯೋಚನೆ ಮಾಡದೇ ಇದ್ದ ಹಾಗೆ ಅಂತ ಆ ಧ್ವಜದಲ್ಲಿ ಸಾಕ್ಷಾತ್ ಕೂತಿದ್ದಾನೆ. ಹಾಗೆ ಪ್ರತಿಯೊಂದು ದಾರಿಯನ್ನು ತೋರಿಸ್ತಕ್ಕಂಥ ಈ ಪ್ರಾಣದೇವರು ಪ್ರಾಣವನ್ನು ತಗೊಂಡು ಹೋಗಬೇಕಾದ್ರೂ, ಮನುಷ್ಯನ ದೇಹ ಮನೇಲಿ ಹೋಗಬೇಕಾದ್ರೂ ಅಂತ ಓದಾಡ್ತಿರುತ್ತಂತೆ. ಅದಕ್ಕೆ ಅನಾಯಾಸ ಮೃತ್ಯುವನ್ನು ಕೊಡ್ತಕ್ಕಂಥ ಭಗವಂತ ಆಂಜನೇಯ ಒಬ್ಬನೇ ಅಂತೆ. ಅದಕ್ಕೆ ಎಲ್ರಿಗೂ ಬರೀ ಆಯಾಸವಾದ ಮೃತ್ಯು, ಬೆಡ್ ರಿಡನ್ ಆಗೋದು, ಏನೋ ಕಿಡ್ನಿ ಡಯಾಲಿಸಿಸ್ಸು, ಇಲ್ದರೆ ಚರ್ಮ ಕಾಯಿಲೆ, ಇಲ್ದರೆ ಕಾಲುಗಳು ವಿಶೇಷವಾಗಿ ಮುರಿದಾಕ್ಬಿಟ್ಟಿರೋದು, ಇಲ್ಲ ಆ ವಿಶೇಷವಾಗಿರ್ತಕ್ಕಂಥ ಸಂಗತಿಯನ್ನು ಎತ್ತಕ್ಕೆ ಆಗದೆ ಇರೋಂಗೆ ಬೆನ್ನು ಬೋಲ್ ರೆಡ್ ಹಮಾರ್. ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ತಲೆ ಕೂದಲಿಂದ ಹಿಡಿದು ಕಾಲವರೆಗೂ ಬರ್ತಕ್ಕಂಥ ಎಲ್ಲ ಕಾರ್ಯಗಳನ್ನ ಯಾವ ಕಾಲಕ್ಕೂ ಸರಿಪಡಿಸೋಕ್ಕಾಗತ್ತಾ ಇಲ್ವಾ ಅನ್ನೋಕ್ಕೆ ಸಾಕ್ಷಿರೂಪ ಭಗವಂತ ಒಬ್ಬನೇ. ಅದಕ್ಕೆ ಪ್ರಾಣದೇವರು ಅಂತ ಅವನು ಕರೆದಿದ್ದು ಬಾದು ಸಂಪ್ರದಾಯ. ಅದಕ್ಕೇನೆ ಅವನ ಪವಮಾನ ಅಂತ ಹೇಳಲ್ಲ, ಗಾಳಿ ಅನ್ನೋದು ಮತ್ತೆ ತೊಗೊಂಡು ಹೊರಡ್ತಾನಂತೆ. ನಮ್ಮ ಆತ್ಮಗಳನ್ನು ತೊಗೊಂಡು ಹೋಗೋನು ಅವನಂತೆ. ಎಲ್ಲ ಸ್ವರ್ಗಕ್ಕೆ ಸೇರಿಸ್ಬೇಕಾ, ನರಕಕ್ಕೆ ಸೇರಿಸ್ಬೇಕಾ, ಡಿಪಾರ್ಟ್ಮೆಂಟ್
ಅಂತ ಕಳಿಸೋನವನಂತೆ ಅಂಥ ಒಂದು ಆಂಜನೇಯ. ಅದಕ್ಕೆ ಗಂಟೆನಲ್ಲಿ ಇವತ್ತು ತಿಳ್ಕೊಳ್ಳಿ, ನಂದಿ ಇರೋದಾಗ್ಲಿ, ಶಂಕು ಇರೋದಾಗ್ಲಿ, ಅಥವಾ ಚಕ್ರ ಇರೋದಾಗ್ಲಿ, ಈ ಕಡೆ ವಿಶೇಷ ತ್ರಿಶೂಲ ಇರೋದಾಗ್ಲಿ ಎಲ್ಲ ಇಲ್ಲ. ನಿಜವಾದ ಶಾಸ್ತ್ರ ಸಂಪ್ರದಾಯ ಇದುವರೆ ತನಕ ತಿಳ್ಕೊಳ್ಳಿ, ಗಂಟೆಯಲ್ಲಿ ಗಂಟೆ ಮೇಲೆ ಸಾಕ್ಷಾತ್ ಆಂಜನೇಯ ಇರಲೇಬೇಕು. ಇದು ನಿಜವಾದ ಗಂಟೆ. ಆ ಗಂಟೆ ಪೂಜೆನ ಮನೇಲಿ ಮಾಡಿಕೊಂಡಾಗ ನಿಮ್ಮ ಜೀವನ ಸಾರ್ಥಕತೆ. ಈ ಗಂಟೆಯಲ್ಲಿ ಏನು ಮಾಡಬೇಕು ಅಂದರೆ, ಪೂಜೆಯನ್ನು ಮಾಡಿಕೊಂಡಾಗ ನೀವು ಅಕಸ್ಮಾತ್ ಸಾಯಂಕಾಲದಲ್ಲಿ ಗಂಟೆ ಹೊಡಿಬೇಕಂತೆ. ಆ ಗಂಟೆನ ನಾವು ಶುಕ್ಲಾಂಬರದಂ ಹೇಳಿದ್ವಲ್ಲ, ಆಗ ಪ್ರತಿಯೊಬ್ಬರೂ ಮಂಗಳಾರತಿ ಇಲ್ಲದೇ ಸುಮ್ಮನೆ ಗಂಟೆನ ಮನೇಲಿ ಹೊಡಬೇಕಂತ ದೀಪ ಹಚ್ಚಿದ ಮೇಲೆ. ಆ ದೀಪ ಹಚ್ಚಿದ ಮೇಲೆ ಹೊಡೆದಾಗ ಅಕಸ್ಮಾತ್ ಚಿಕ್ಕ ಹುಡುಗಿರು, ಬಾಲಕಿಯರು, ದೊಡ್ಡವರು ಆಗದೇ ಇರತಕ್ಕಂಥ ಪುಟಾಣಿ ಹುಡುಗಿರು ಹೊಡಿಬೋದು. ಇಲ್ಲ ಬಾಲಕರು ಆ ಹುಡುಗರ ಕೈಯಲ್ಲಿ ಹೊಡಿಸಿ ವಿದ್ಯಾಭ್ಯಾಸ ಕೂತ್ಕೊಳ್ಳೋಕೆ ಮೊದಲು ಹಣೆಗೆ ವಿಭೂತಿ ಇಟ್ಕೋಬೇಕು, ಮನೇಲಿ ಕೂತ್ಕೋಬೇಕು. ಆ ಗಣಪತಿಯನ್ನು ಸ್ಮರಣೆ ಮಾಡಿಕೊಂಡು ವಕ್ರತುಂಡ ಮಹಾಕಾಯ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅದಾದ ಗಂಟೆ ಇಟ್ಟು ಒಂದು ಸ್ಮರಣೆ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಓದ್ಕೊಂಡ್ಬರಲಿ. ಅವನ ತಲೆಯಲ್ಲಿ ಇದೆಯಲ್ಲ ಇನ್ನೇನು ಕೆಟ್ಟ ಆಲೋಚನೆ ಅಥವಾ ಏನಾದರೂ ನೆಗೆಟಿವ್ ಥಿಂಕಿಂಗ್ಸ್ ಅದೆಲ್ಲ ಹೊರಟೋಗಿರುತ್ತೆ. ವಿಶೇಷವಾಗಿರ್ತಕ್ಕಂಥ ಓದೋ ವಿಶೇಷ ಅವನ ತಲೆಯಲ್ಲಿ ಬರೀ ಅದೇ ಸೇರುತ್ತೆ. ಆಗ ಗಣಾನಾಂತ್ವಾಂ ಗಣಪತಿಗಂ ಭವಾಮಹೇಶ್ವರಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಾನ ಶೃಣ್ವನ್ನೋತಿಭಿಃ ಸೀದ ಸಾಧನಂ ಗಣಪತಯೇ ನಮಃ. ಆ ಗಣಾಧಿಪತೆ, ಗಣಗಳು ಅಧಿಪತಿಗಳನ್ನು ಶರಣು ಅರಂತೆ. ಅದಕ್ಕೆ ಗಣಪತಿಗೆ ತುಂಬ ಪ್ರಿಯವಾದವನು ಆದ್ಯಂತ ಪ್ರಭು. ಅದಕ್ಕೆ ಆದಿ ಅಂದರೆ ಗಣಪತಿ, ಅಂತ್ಯ ಅಂದರೆ ಚಿರಂಜೀವಿ ಆಂಜನೇಯ. ಇವರಿಬ್ಬರು ನಾಸ್ತಿಕ ಬ್ರಹ್ಮಚಾರಿ ಆಗಿರೋದ್ರಿಂದ ಪಂಚಮಿ ದಿವಸ ಆದ್ಯಂತ ಪ್ರಭು ಪೂಜೆ ಅಂತ. ಈ ಆದ್ಯಂತ ಪ್ರಭು ಪೂಜೆಯ ವಿಚಾರ ತಿಳಿಸ್ಕೊಡ್ತೀನಿ. ಆದರೆ ಗಂಟೆಯನ್ನು ಗೌರವವಾಗಿ ಭೂಸ್ಪರ್ಶ ಮಾಡಿಡಬೇಡಿ. ಭೂಸ್ಪರ್ಶ ಇಟ್ಟರೆ ಸಾಲದವರಾಗ್ಬಿಡ್ತೀರಾ. ಅದಕ್ಕೆ ಆ ಗಂಧದ ಕಲ್ ಮೇಲೆ ಇಡಬೇಕು. ಒಂದು ಸ್ಥಾನ ಮಾನ ಗೌರವ ಕೊಡಬೇಕು. ಆಂಜನೇಯ ಯಾವತ್ತೂ ಉತ್ತರಕ್ಕೆ ತಿರುಗಿರಬೇಕು. ಗಂಟೆಯಲ್ಲಿ ಆಂಜನೇಯ ಇರ್ತಾನಲ್ಲ, ಅವನು ಉತ್ತರ ತಿರುಗಬೇಕು. ಗಂಟೆ ಯಾವ ಕಡೆ ಯಾವುದು ತಿರುಗಿಸೋದು ಪ್ರಶ್ನೆ ಎಲ್ಲ, ಉತ್ತರಕ್ಕೆ ತಿರುಗಿರಬೇಕು. ಆ ಕೈ ಚಾಚಿ ಅವನು ನಮಸ್ಕಾರ ಮಾಡಿರ್ತಾನೆ, ಗದೆನ ಕೆಳಗೆ ಹಾಕಿರ್ತಾನೆ. ಯಾಕೆಂದರೆ ಯುದ್ಧಕ್ಕೆ ಹೋಗೋನು ಆಂಜನೇಯನೇ ಬಜರಂಗ್ ಬಲಿ ಅಂತಾನೆ. ಅದೇ ಕೆಳಗಡೆ ಈ ಗಂಟೆಯನ್ನು ಪೂರ್ತಿಯಾಗಿ ಇಟ್ಕೊಂಡು ನಿಂತಾಗ ನಾವು ಅವನಿಗೆ ಗೌರವ ಕೊಡಬೇಕು. ಅಷ್ಟು ಅಂದರೆ ಅಷ್ಟು ಪರಾಕ್ರಮಶಾಲಿ, ವಿನಮ್ರನಿಂದ ನಿಂತಿರ್ತಾನಂತೆ. ಕಪಿಚೇಷ್ಟ ಗೊತ್ತೇ ಆಗಲ್ಲ, ಏನಪ್ಪ ಏನೂ ಗೊತ್ತಿಲ್ಲ ಇವನಿಗೆ ಅನ್ನೋ ಥರ. ಅವನಷ್ಟು ಪರಾಕ್ರಮಶಾಲಿ ಇಡೀ ಜಗತ್ತಲ್ಲೇ ನಾ ಭೂತೋ ನ ಭವಿಷ್ಯತಿ. ಇಂಥ ಒಂದು ಶಿವವಾಸ್ತುಗೆ ತಮ್ಮೆಲ್ಲರ ವಿಚಾರ ಆಂಜನೇಯನ ಬಗ್ಗೆ, ಆ ಗಂಟೆ ಬಗ್ಗೆ ತಿಳಿಸೋದಕ್ಕೆ ಬಹಳಷ್ಟು ಸಂತೋಷ. ಏನಂತ ಆತ್ಮವಿಶ್ವಾಸ ಜಾಸ್ತಿ.